ಇದೊಂದು ಕಾಂಡಮ್ ಆ್ಯಡ ಅಥವಾ ಬೆಟ್ಟಿಂಗ್ ಆ್ಯಪ್ ಆ್ಯಡ? ಯಶ್ ಅವರು ಸ್ಟೋರಿ ಚೂಸ್ ಮಾಡೋದರಲ್ಲಿ ಎಡವಿದ್ದರ ಅಥವಾ KGF ಸಕ್ಸಸ್ ಯಶ್ ಅವರಿಂದ ಸಹಿಸಿಕೊಳ್ಳೋದಕ್ಕೆ ಆಗಲಿಲ್ವಾ? ನಿಜವಾಗ್ಲೂ ಮ್ಯಾಟ್ರ್ ಏನು ನೋಡೋಣ ಬನ್ನಿ. ಮಿಡ್ಡಿ ಹಾಕೊಂಡಿರೋ ಹುಡುಗಿಯರನ್ನ ನೋಡೋದಾಗಿದ್ರೆ ಮುಂದೆ ಡಿಸ್ಕಸ್ ಮಾಡೋಣವಾ? ಎಸ್, ಇತ್ತೀಚೆಗಷ್ಟೇ ಯಶ್ ಅವರ ಟಾಕ್ಸಿಕ್ ಮೂವಿಯ ಸಣ್ಣ ಟೀಸರ್ ಬಿಡುಗಡೆಯಾಗಿದೆ. ಈ ಟೀಸರ್ ಬಿಟ್ಟಾಗಿನಿಂದ ಇಂಟರ್ನೆಟ್ ಡಿವೈಡ್ ಆಗಿದೆ. ಎಷ್ಟೋ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ, ಎಷ್ಟೋ ಜನರಿಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ. ಮೇನ್ಲಿ ಅಡಲ್ಟ್ ಕಂಟೆಂಟ್ ಇರೋದ್ರಿಂದ. ಮೊದಲಿಗೆ ಟೀಸರ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಈ ಕತೆ 1940s ನಡೆಯುವಂಥ ಒಂದು ಕತೆ. ಡ್ರಗ್ ಮಾಫಿಯಾ ಸುತ್ತ ನಡೆಯುವಂಥ ಒಂದು ಕತೆ. ಎರಡನೇ ಮಹಾ ವಿಶ್ವಯುದ್ಧದಲ್ಲಿ ಡ್ರಗ್ ಮಾಫಿಯಾ ತುಂಬಾನೇ ಆಕ್ಟಿವ್ ಇತ್ತು. ಯಶ್ ಅವರು ಟೋಟಲಿ ಔಟ್ ಆ್ಯಂಡ್ ಔಟ್ ವಿಲನ್ ಲುಕ್ಕಲ್ಲಿ ಮಿಂಚ್ತಾ ಇದ್ದಾರೆ. KGFನ ರಾಕಿ ಬಾಯ್ಗೆ ಒಂದಿಷ್ಟು ರೂಲ್ಸ್ಗಳು ಇದ್ದು ಬೇರೆ ಹುಡುಗಿಯರ ಮೇಲೆ ಕಣ್ಣು ಹಾಕ್ತಾ ಇರಲಿಲ್ಲ. ಆದರೆ ಇವನು ಶುದ್ಧ ಸಂಸ್ಕಾರಿ. ಬೇರೆ ಹುಡುಗಿಯರನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ತಲೆಗೆ ಎಣ್ಣೆಯನ್ನು ಹಚ್ತಾ ಇದ್ದಾನೆ. ನಂಗೆ ಒಂದು ಎಕ್ಸೈಟಿಂಗ್ ಯಾವುದು ಅನ್ನಿಸ್ತು ಅಂದರೆ, ಅಯ್ಯಾಶಿ ಮಾಡೋದ್ರಲ್ಲಿ ಇವನಿಗೆ ಯಾವುದೇ ರೂಲ್ಸ್ ಇಲ್ಲ ಅಂದರೆ ಬಿಸ್ನೆಸ್ ಮಾಡೋದ್ರಲ್ಲಿ ರೂಲ್ಸ್ ಫಾಲೋ ಮಾಡ್ತಾನ? ಯಾವ ರೀತಿ ತಲೆ ಓಡಿಸಿ ಬಿಸ್ನೆಸ್ ಮಾಡ್ತಿರ್ಬೋದು, ಎಷ್ಟಕ್ಕೊಂದು ಟ್ವಿಸ್ಟ್ಗಳು ಇರ್ಬೋದು. ಹಬ್ಬ ನೆನೆಸ್ಕೊಂಡ್ರೆ ಮೈ ಜಮ್ ಅನಿಸುತ್ತೆ. ಟೀಸರ್ ನೋಡಿದರೆ ಹಾಲಿವುಡ್ ಸ್ಟಫ್ ಅನಿಸ್ತಾ ಇದೆ. ಮೊದಲಿಗೆ ಇಂಡಿಯಾದಲ್ಲಿ ಹವಾ ಮಾಡಿದ ಯಶ್ ಈಗ ಫಾರಿನ್ ಕಂಟ್ರಿಯಲ್ಲೂ ಹವಾ ಮಾಡೋಕ್ಕೆ ರೆಡಿ ಆಗಿದ್ದಾನೆ. ಇವನು ಬರೀ ರಾಕಿಂಗ್ ಸ್ಟಾರ್ ಅಲ್ಲ, ಶಾಕಿಂಗ್ ಸ್ಟಾರ್. ಫಸ್ಟಿಗೆ ಬಾಲಿವುಡ್ ಮಂದಿಗೆಲ್ಲ ಶಾಕ್ ಕೊಟ್ಟನು, ಇವಾಗ ಹಾಲಿವುಡ್ ಮಂದಿಗೂ ಕೊಡೋಕ್ಕೆ ರೆಡಿಯಾಗಿದ್ದಾನೆ. ಆ್ಯಂಡ್ ಸ್ವಲ್ಪ ಜನರಿಗೆ ವಲ್ಗರ್ ಅನ್ನಿಸ್ತಿರ್ಬೋದು, ಬಟ್ ಈ ಸೀನ್ ಮೂವಿಯಲ್ಲಿ ಇರೋದಿಲ್ಲ. ಡೆಫಿನೆಟ್ಲಿ ನೀವು ಸ್ವಲ್ಪ ದೃಷ್ಟಿಸಿ ನೋಡಿದ್ರೆ ಗೊತ್ತಾಗುತ್ತೆ. ಹುಡುಗಿಯರ್ನಲ್ಲಪ್ಪ, ಟೀಸರ್ನ. ಈ ಟೀಸರ್ ಒಂದೇ ದಿನದಲ್ಲಿ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಯಶ್ ಅವರ ಬರ್ಡೇಗೆ ಒಂದು ಜಸ್ಟ್ ಗ್ಲಿಮ್ಸ್ ಅನ್ನು ಕೊಟ್ಟಿದ್ದಾರೆ. ಇವಾಗಲೇ ಎಲ್ಲ ಜಡ್ಜ್ ಮಾಡಕ್ಕೆ ಹೋಗಬೇಡಿ ಸರ್. ಸ್ವಲ್ಪ ಟ್ರೇಲರ್ ಬರೆಯೋರಿಗೂ ಯಶ್ನ ಮೇಲೆ ಭರವಸೆ ಇಡಿ. ಕೇಳಿದ್ದೆಲ್ಲ ಸುಳ್ಳಾಗೋದಿಲ್ಲ, ನೋಡಿದ್ದೆಲ್ಲ ನಿಜವಾಗುವುದಿಲ್ಲ ಮತ್ತು ಕೊಟ್ಟಿದ್ದೆಲ್ಲ ವಾಪಸ್ ಬರುವುದಿಲ್ಲ. ಸಿ ಯು, ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್.